ಬೆಳಗಾವಿಯಲ್ಲಿ 4,500 ಕೋಟಿ ವಂಚನೆಗೆ ಆರೋಪ ಪ್ರಕರಣ ಆರೋಪಿ ಶಿವಾನಂದ ನೀಲಣ್ಣನವರಿಗೆ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯನ್ನ ನೀಡಲಾಗಿದೆ. 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿರುವುದು. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ. ಪೊಲೀಸರ ಮನವಿಯಂತೆ 5 ದಿನಗಳ ಕಾಲ ಕಸ್ಟಡಿಗೆ ನೀಡಿರುವುದು ಜಡ್ಜು. ವಿಚಾರಣೆ ಬಾಕಿ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರಿಗೆ ಪೊಲೀಸರು ಮನವಿ ಮಾಡಿಕೊಂಡಿದ್ರು. 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿರುವಂತದ್ದು ನ್ಯಾಯಾಧೀಶರು. ತನಿಖೆ ಆಗಬೇಕಾಗತ್ತೆ. ಇದು ಅಂತಿಂತ ಪ್ರಕರಣ ಅಲ್ಲ. 4,500 ಕೋಟಿ ವಂಚನೆಯ ಪ್ರಕರಣ. ಇದರ ಹಿಂದೆ ಯಾರಿದ್ದಾರೆ? ಈ ಒಬ್ಬ ವ್ಯಕ್ತಿಯಿಂದ ಇಷ್ಟೆಲ್ಲ ಸಾಧ್ಯ ಆಯ್ತಾ? ಮಾಸ್ಟರ್ ಮೈಂಡು, ಕಿಂಗ್ ಪಿನ್ನು ಈತನೊಬ್ಬನೇನಾ ಅಥವಾ ಇನ್ನೂ ಯಾರ್ದಾದ್ರೂ ಇನ್ವಾಲ್ವ್ಮೆಂಟ್ ಇದೆಯಾ? ಯಾಕಂದ್ರೆ ನಮ್ಮ ರಾಜ್ಯದ ವಿಚಾರ ಮಾತ್ರ ಅಲ್ಲ, ಅಕ್ಕಪಕ್ಕದ ಮಹಾರಾಷ್ಟ್ರ, ಆಂಧ್ರ, ಕೇರಳ ಇಲ್ಲಿಂದ ಎಲ್ಲ ಇನ್ವೆಸ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದರ ಕಾರ್ಯವ್ಯಾಪ್ತಿ ಸ್ವಲ್ಪ ವಿಸ್ತರಿಸಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ತನಿಖೆ ಸೂಕ್ತ ರೀತಿಯಲ್ಲಿ ಆಗಬೇಕಾಗತ್ತೆ. ಈಗ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿದ್ದಾರೆ. ಇಲ್ಲಿವರೆಗೂ ಏನೆಲ್ಲ ತನಿಖೆ ಆಗಿದೆ? ಮಹತ್ವದ ವಿಚಾರಗಳಿಗೇನಾದರೂ ಲಭ್ಯವಾಗಿದೆಯಾ? ದಾಖಲೆಗಳನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆಯಾ? ಜನ ಹೆಂಗೆ ಇಷ್ಟರ ಮಟ್ಟಿಗೆ ನಂಬಿದ್ರು? ಇದೆಲ್ಲ ಮುಖ್ಯ ಆಗತ್ತೆ ಅಲ್ಲ. ಈ ವ್ಯಕ್ತಿ ಇನ್ನೇನೇನು ಅನ್ಯಾಯ ಮಾಡಿದ್ದಾನೆ, ಮೋಸ ಮಾಡಿದ್ದಾನೆ, ಎಲ್ಲವೂ ಕೂಡ ತನಿಖಾ ಸಂದರ್ಭದಲ್ಲಿ ಗೊತ್ತಾಗಲಿಗಿದೆ. ವಿಚಾರಣೆ ಬಾಕಿ ಇರುವಂಥ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರಿಗೆ ಪೊಲೀಸರು ಮನವಿ ಮಾಡಿದ್ರು. ನಾವು ಇನ್ನೂ ಒಂದು ಸ್ವಲ್ಪ ವಿಚಾರಣೆ ಮಾಡೋದು ಬಾಕಿ ಇದೆ ಅಂತ. ಹಾಗಾಗಿ 5 ದಿನ ಕಸ್ಟಡಿ ಕೊಟ್ಟಿದ್ದಾರೆ. ಇದೀಗ ವಿಚಾರಣೆಯನ್ನ ಮಾಡಲಾಗತ್ತೆ. ಗಂಟೆಗಳ ಕಾಲ ಪೊಲೀಸರು, ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಸರ್ಕಾರಿ ಇಲಾಖೆ ಅಧಿಕಾರಿಗಳು ನೀಲಣ್ಣವರ ಮನೆ ಮತ್ತು ಕಚೇರಿ ಮೇಲೆ ದಾಳಿ ಮಾಡಿ ಬೆಳಗಾವಿಯಲ್ಲಿ 4,500 ಕೋಟಿ ವಂಚನೆ ಆರೋಪ ಪ್ರಕರಣ. ಬೆಳಗಾವಿ ಪೊಲೀಸರಿಗೆ ಶಿವಾನಂದ ನೀಲಣ್ಣನವರ್ ಅಸಹಕಾರ. ಏನೇ ಪ್ರಶ್ನೆ ಕೇಳಿದ್ರು ಓಂ ನಮಃ ಶಿವಾಯ ಇಷ್ಟನ್ನು ಮಾತ್ರ ಹೇಳ್ತಾ ಇರೋದು. ಪ್ರಕರಣವನ್ನ ಸಿಐಡಿಗೆ ವಹಿಸಿ ಡಿಜಿಐಜಿಪಿ ಡಾಕ್ಟರ್ MA ಸಲೀಂ ಆದೇಶ ಹೊರಡಿಸಿದರು. ಪ್ರಕರಣ ವರ್ಗಾವಣೆ ಆಗ್ತಾ ಇದ್ದಂತೆ ಅಖಾಡಕ್ಕೆ ಇಳಿದಿರೋದು ಸಿಐಡಿ ಡಿಐಜಿ. ಕೆಲವೇ ಕ್ಷಣಗಳಲ್ಲಿ ಬೆಳಗಾವಿಗೆ ಡಾಕ್ಟರ್ ಭೀಮಾಶಂಕರ್ ಗುಳೇದ ಆಗಮಿಸಲಿದ್ದಾರೆ. ಬೆಳಗಾವಿ ಅಜ್ಞಾತ ಸ್ಥಳದಲ್ಲಿ ಶಿವಾನಂದನನ್ನ ವಿಚಾರಣೆ ನಡೆಸೋದಕ್ಕೆ ಸಿದ್ಧತೆ ಆಗಿದೆ. ಮತ್ತೊಂದು ಕಡೆ ಹೈಕೋರ್ಟ್ ಮೊರೆ ಹೋಗೋದಕ್ಕೆ ಶಿವಾನಂದ ತಯಾರಿ ಮಾಡ್ಕೊಂಡಿರೋದು. FIR ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಪ್ಲಾನ್ ಮಾಡ್ಕೊಳ್ಳಲಾಗಿದೆ. ತನಿಖೆ ಸೂಕ್ತ ರೀತಿಯಲ್ಲಿ ಆಗಬೇಕು ಅಂತಂದ್ರೆ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ನೀನು ಯಾರಪ್ಪ, ನೀನು ಎಲ್ಲಿದ್ಯಪ್ಪ, ಈ ವ್ಯವಹಾರ ಎಲ್ಲಿಂದ ಶುರು ಮಾಡಿದೆ, ಯಾವಾಗಿಂದ ಶುರು ಮಾಡಿದೆ, ಎಷ್ಟು ಕೋಟಿ ಇನ್ವೆಸ್ಟು, ಎಷ್ಟು ಟರ್ನ್ ಓವರ್ ಆಗ್ತಾ ಇತ್ತು, ಯಾವ ಅಕೌಂಟಿಂದ ಮಾಡ್ತಾ ಇದ್ದೆ, ಯಾರ್ಯಾರು ಹೂಡಿಕೆ ಮಾಡಿದ್ರು, ಏನು ಎತ್ತಕ್ಕೆ ಏನು ಕೇಳಿದ್ರು ಓಂ ನಮಃ ಶಿವಾಯ ಇಷ್ಟೇ ಹೇಳ್ತಾ ಇರೋದು. ಅದನ್ನು ಬಿಟ್ಟು ಬೇರೆ ಇನ್ನೇನು ಹೇಳ್ತಾ ಇಲ್ಲ. ಇನ್ನು ತನಿಖೆ ಹೆಂಗೆ ಮಾಡೋಕ್ಕಾಗತ್ತೆ? ಎಲ್ಲ ಪ್ರಶ್ನೆಗಳಿಗೂ ಓಂ ನಮಃ ಶಿವಾಯ ಅಂತ ಉತ್ತರ ಬರ್ಕೊಂಡು ಕೇಸ್ನ ಕ್ಲೋಸ್ ಮಾಡೋಕ್ಕಾಗತ್ತಾ? ಆಗಲ್ಲ. ತನಿಖೆ ಸೂಕ್ತ ರೀತಿಯಲ್ಲಿ ಆಗಬೇಕು. ಸೊ ಆ ಕಾರಣಕ್ಕಾಗಿ ಇದೀಗ ಈ ಪ್ರಕರಣ ಮತ್ತಷ್ಟು ತೀವ್ರತೆಯನ್ನು ಪಡ್ಕೊಳ್ತಾ ಇದೆ. ಸಿಐಡಿಗೆ ವಹಿಸಿರುವುದು DGIGP ಡಾಕ್ಟರ್ MA ಸಲೀಂ. ಅಜ್ಞಾತ ಸ್ಥಳದಲ್ಲಿ ಶಿವಾನಂದನನ್ನ ವಿಚಾರಣೆ ನಡೆಸೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ಳಲಾಗಿದೆ. ಉತ್ತರ ಇದ್ರೆ ಉತ್ತರ ಕೊಡ್ತಾರೆ, ಉತ್ತರ ಇಲ್ಲ ಅಂದಾಗ ಏನಾರು ಒಂದು ಮಾಡಬೇಕಲ್ಲ. ಬೆಳಗಾವಿಯಲ್ಲಿ ಶಿವಂ ಅಸೋಸಿಯೇಟ್ ವಂಚನೆ ಆರೋಪ ಪ್ರಕರಣ. ತನ್ನ ಕೆಡ್ಡ ತಾನೇ ತೋಡಿಕೊಂಡ ಶಿವಾನಂದ. ಚಿಕ್ಕಮಗಳೂರು ಜಿಲ್ಲೆ ಕಡೂರಿನ ನೀಲಣ್ಣನವರ್ ಭಾಷಣವೇ ಮುಳುವಾಗಿರೋದು. ದೇಶದಲ್ಲಿ ರಾಕ್ಷಸರು ತುಂಬಿದ್ದಾರೆ, ನನ್ನ ಬಳಿ ಸಾಮ್ರಾಜ್ಯವೇ ಇದೆ, 15,000 ಬಂದೂಕುಗಳಿದೆ ಅಂತ ಹೇಳಿದ್ರು. ಅದೇ ಒಮ್ಮೊಮ್ಮೆ ಪಕ್ಷಕ್ಕೆ ಬಿಲ್ಡಪ್ ಕೊಡೋಕೆ ಹಿಂಗಾಗೋದು. 224 ಕ್ಷೇತ್ರ ಗೆದ್ದು 2028ಕ್ಕೆ CM ಆಗ್ತೀನಿ ಅಂತ ಹೇಳಿದ್ದು ನೀಲಣ್ಣನವರ್. ಈ ಹೇಳಿಕೆ ಬೆನ್ನಲ್ಲೇ ನೀಲಣ್ಣನವರ್ ಮೂಲವನ್ನ ಕೆದಕಿದ್ರು ತನಿಖಾ ಸಂಸ್ಥೆಗಳು. ಶಿವಂ ಅಸೋಸಿಯೇಟ್ಗೆ ಹಣ ಹರಿದು ಬರ್ತಾ ಇರೋದ್ರ ಬಗ್ಗೆ ತನಿಖೆ ಮಾಡಿದ್ರು. ತನ್ನದೇ ಸಾಮ್ರಾಜ್ಯ ಕಟ್ಟೋಕೆ ಹೋದವನು ಈಗ ಪೊಲೀಸರ ಅತಿಥ್ಯ ಆಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಅವ್ರವ್ರದ ಕಾಳಜಿ ಆಗ್ಬಿಟ್ಟಿದೆ. ನಾ ಬಂದಿದ್ದಿಲ್ಲ ಇವಾಗ. ಶಿವಾನಂದ್ S ನೀಲಣ್ಣವರ್ ಈ ಹೆಸರು ನೆನ್ಪಿಟ್ಕೊಳ್ರಿ. ವಿಶ್ವ ಪ್ರಸಿದ್ಧನಾಗವನಿದ್ದೇನೆ. ಸುಮ್ಮನೆ ಬಂದು ಮಾತಾಡ್ತಾ ಇಲ್ಲ. ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೇನೆ. ಯುದ್ಧಕ್ಕೆ ಸಿದ್ಧನಾಗಿ ಬಂದಿದ್ದೇವೆ. ಯುದ್ಧಕ್ಕೆ ಸಿದ್ಧನಾಗಿ ಬಂದಿದ್ದೇವೆ. ಕರ್ನಾಟಕ ರಾಜ್ಯವನ್ನ ಬರ್ತಕ್ಕಂಥ ದಿವಸದಲ್ಲಿ ಸೀದಾ ಮಾಡಿಲ್ಲ ಅಂತಂದ್ರೆ ನಾನು ಸಿದ್ದಪ್ಪ ನೀಲಣ್ಣವ್ರ ಮಗನಲ್ಲ. ಬರ್ತಕ್ಕಂಥ 2028 ಇದೆಯಲ್ಲ, ಎಲ್ಲರಿಗೂ ಮತ್ತೊಮ್ಮೆ ಹೇಳ್ತೀನಿ, ನಿಮ್ಮೆಲ್ಲರ ಪ್ರೀತಿ ಕಾಯಂ ನನಗೆ ಬೇಕು. ನಿಮ್ಮೆಲ್ಲರಿಗೂ ಸುಖ ಕೊಡ್ಲಿಕ್ಕೆ ಹೊಂದಿದ್ದೇನೆ. ಅಪ್ಲಿಕೇಶನ್ ಕೇಳಿದ್ದೀವಿ.
ಎಲ್ಲಿ MBA ಆಗಿದ್ದಾರೆ, MBA ಫೈನಾನ್ಸ್ ಆಗಿದ್ದಾರೆ, ಬಹಳ ಮಾರ್ಕೆಟ್ದು ಉನ್ನತ ನಾಲೆಜ್ ಇದೆ ಅಂತ. ಕ್ವಾಲಿಫಿಕೇಷನ್ ಕೇಳಿದಾಗ ಅವರು ಹೇಳ್ತಾರೆ PUC ಆಗಿದ್ದಾನೆ ಅಂತ. ಸೊ ಸ್ಟಾಕ್ ಮಾರ್ಕೆಟ್ನಲ್ಲಿ ಕೂಡ ನಿಮಗೆ ಇನ್ವೆಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಸೊ ಆಮೇಲೆ ಅವನು ಹೇಳ್ತಾನೆ ಅವನು FMCG, ಫಿಶರೀಸ್, ರಿಯಲ್ ಎಸ್ಟೇಟ್ಸ್, ಸೋಷಲ್ ಸರ್ವಿಸ್ ಇಲ್ಲಿ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ ಅಂತ. ಸೊ ಈಗ ನಮಗೆ ಎಕ್ಸ್ಪರ್ಟ್ದು ಕೂಡ ಅವಶ್ಯಕತೆ ಬೇಕಾಗುತ್ತದೆ, ಯಾಕಂದರೆ ಆ ಬ್ಯಾಲೆನ್ಸ್ ಶೀಟ್ಸ್ ಇವೆ. ಇವನು ಕೆಲವು ಇನ್ವೆಸ್ಟ್ಮೆಂಟ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಕೂಡ ಮಾಡಿದ್ದಾನೆ. DC ಅವರು ಹೇಳ್ದಂಗೆ ಈಗಾಗಲೇ ನಾವು ಯಾವಾಗ ಮಾತಾಡ್ತಾ ಇದ್ದೀವಿ, ಈಗಾಗಲೇ ಎಲ್ಲ ಕರೆಸ್ಪಾಂಡೆನ್ಸ್ಗಳು ಶುರು ಆಗಿದೆ. ನಮ್ಮ ಡಿಪಾಸಿಟರ್ಸ್ದು ಏನು ಠೇವಣಿ ಇದೆ ಅದು ಕಾಪಾಡೋಕ್ಕೆ ನಾವು ಹೆಚ್ಚಿನ ಪ್ರಯತ್ನ ಮಾಡ್ತಾ ಇದ್ದೀವಿ. ಹೌದು, ಅದು ಕೂಡ ದಟ್ ವಾಸ್ ದ ಟ್ರಿಗರ್. ಈ ಸಂಘಟನೆಯಿಂದ ನಾವು ಹೋಗೋದು ಕಾರಣನೇ ಅದಿತ್ತು. ಅವ್ರ ಕ್ವಾಲಿಫಿಕೇಶನ್ ಕೇಳಿದ್ದೀವಿ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಧರ್, ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ? ಯಾವುದೇ ಪ್ರಶ್ನೆ ಕೇಳಿದ್ರು ಉತ್ತರ ಮಾತ್ರ ಬರ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇಲ್ಲಿವರೆಗೂ ಆದಂಥ ತನಿಖೆ ಮತ್ತು ವಶಪಡಿಸಿಕೊಂಡಂಥ ದಾಖಲೆಗಳು, ಮಹತ್ವದ ವಿಚಾರಗಳು ಏನಾದರೂ ಸಿಗ್ತಾ ಇದೆಯಾ ಶ್ರೀಧರ್? ಶಿವಮ್ ಅಸೋಸಿಯೇಟ್ನ ಮಾಲೀಕ ಶಿವಾನಂದ್ ನಿಲ್ಲನ್ ಅವರೀಗ ಪೊಲೀಸ್ ಕಸ್ಟಡಿಯಲ್ಲಿರ್ತಕ್ಕಂಥದ್ದು. ಯಾಕಂದರೆ ಮೊನ್ನೆ ರಾತ್ರಿ ಅಷ್ಟೇ ಶಿವಾನಂದ್ ನಿಲ್ಲನ್ ಅವರನ್ನ ಬೆಳಗಾವಿ ಮಾಳಮಾರುತಿ ಪೊಲೀಸರು ಅರೆಸ್ಟನ್ನು ಮಾಡಿರ್ತಾರೆ. ಯಾಕಂದರೆ ಬೆಳಗಾವಿ ಜಿಲ್ಲಾಧಿಕಾರಿಗಳ ಆದೇಶ ಏನಿದೆ, ಆದೇಶದ ಮೇರೆಗೆ ಬೆಳಗಾವಿಯ AC ಆಗಿರ್ತಕ್ಕಂಥ ಶ್ರವಣ್ ಕುಮಾರ್ ನೇತೃತ್ವ ತಂಡ ಒಂದು ತನಿಖೆ ನಡೆಸುತ್ತೆ. 24 ಗಂಟೆಗಳ ತನಿಖೆಯಲ್ಲಿ ಪ್ರಮುಖವಾಗಿ ಶಿವಮ್ ಅಸೋಸಿಯೇಟ್ನ ಮಾಲೀಕ ಆಗಿರ್ತಕ್ಕಂಥ ಶಿವಾನಂದ್ ನಿಲ್ಲನ್ ಅವರಿಗೆ 36 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಆ ಎಲ್ಲ ಪ್ರಶ್ನೆಗಳಿಗೆ ಆತ ಕೊಟ್ಟಂಥ ಉತ್ತರಗಳನ್ನು ಆಧರಿಸಿ, ಜೊತೆಗೆ 35,000 ಜನರ ಅಕೌಂಟ್ ಏನಿದ್ದಾವೆ ಆ ಒಂದು ಅಕೌಂಟ್ ಹೋಲ್ಡರ್ನಿಂದ ಹೂಡಿಕೆ ಮಾಡಿದಂಥ ಹಣ ಅದೆಲ್ಲ ಮೂಲವನ್ನು ಕೆದಕಿದ ಬಳಿಕ ಬೆಳಗಾವಿ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡ್ತಾರೆ. ನಿನ್ನೆ ಇಡೀ ದಿನ ಏನಂದರೆ ಮಾಳಮಾರುತಿ ಪೊಲೀಸರು ಬೆಳಗಾವಿ ಶಿವಬಸವನಗರದಲ್ಲಿರ್ತಕ್ಕಂಥ ಶಿವಮ್ ಅಸೋಸಿಯೇಟ್ ಕಚೇರಿಯಲ್ಲಿ ಇಡೀ ದಿನ ಪಂಚನಾಮೆ ಮಾಡ್ತಾರೆ, ಶೋಧ ಕಾರ್ಯಾಚರಣೆ ಮಾಡ್ತಾರೆ. ಆತ ಇರ್ತಕ್ಕಂಥ ಲ್ಯಾಪ್ಟಾಪ್ ಆಗಿರ್ಬೋದು, ಬಾಂಡ್ಗಳಾಗಿರ್ಬೋದು, ಚೆಕ್ಗಳಾಗಿರ್ಬೋದು, ಜೊತೆಗೆ ಆತನ ಜೊತೆ ಸಹಚಾರ ಇರ್ತಕ್ಕಂಥ ಯಾರು, ಜೊತೆಗೆ ಆತ ಆತ ಈ ಒಂದು ಹಣವನ್ನು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ದಾನೆ, ಯಾಕೆ ಕೆಲವೊಂದಿಷ್ಟು ಚಿತ್ರವನ್ನು ಕೂಡ ನಿರ್ಮಾಣ ಮಾಡಿರ್ತಕ್ಕಂಥದ್ದು, ಜೊತೆಗೆ ಇನ್ನು ಮುಂದೆ ಕೂಡ ಮತ್ತೊಂದು ಚಿತ್ರ ನಿರ್ಮಾಣ ಮಾಡೋದಕ್ಕೆ ಕೂಡ ಆತ ಪ್ಲ್ಯಾನ್ ಮಾಡ್ತಾ ಇದ್ದಾನೆ ಅನ್ನೋಂಥ ಮಾಹಿತಿಗಳು ಇರ್ತಕ್ಕಂಥದ್ದು. ಈ ರೀತಿಯ ಎಲ್ಲ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಪೊಲೀಸರು ನಿನ್ನೆ ಮಾಡಿರ್ತಕ್ಕಂಥದ್ದು. ನಿನ್ನೆ ರಾತ್ರಿ ಏನಂದರೆ ಬೆಳಗಾವಿಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಮುಂದೆ ಶಿವಾನಂದ್ ನಿಲ್ಲನ್ ಅವರನ್ನ ಹಾಜರುಪಡಿಸಲಾಗುತ್ತೆ. ಜೊತೆಗೆ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯನ್ನು ಪಡೆದುಕೊಂಡಿದ್ದಾರೆ. ಈಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ರೀತಿ ಬೆಳಗಾವಿಯ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಈಗ ಶಿವಾನಂದ್ ನಿಲ್ಲನ್ ಇರ್ತಕ್ಕಂಥದ್ದು. ತಡರಾತ್ರಿ ಎಲ್ಲ ಕೂಡ ಪೊಲೀಸರು ಆತನನ್ನು ವಿಚಾರಣೆ ಮಾಡಿದ್ದಾರೆ. ಯಾಕಂದರೆ 35,000 ಜನ ಹಣವನ್ನು ಹೂಡಿಕೆ ಮಾಡಿದ್ದಾರೆ, ಅದರೆಲ್ಲವೂ ಕೂಡ ಮಾಹಿತಿ ಕಲೆ ಹಾಕುವಂಥದ್ದು ಸಾಕಷ್ಟು ಒಂದು ಸವಾಲಿನ ಕೆಲಸ ಆಗಿದ್ರೆ, ಇನ್ನೊಂದು ಕಡೆ ರಾಜ್ಯ ಸರ್ಕಾರ ಏನಂದರೆ ಈ ಒಂದು ಪ್ರಕರಣವನ್ನು CIDಗೆ ವರ್ಗಾವಣೆ ಮಾಡಿರ್ತಕ್ಕಂಥದ್ದು, ಆದೇಶ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಏನಂದರೆ ಪ್ರಮುಖವಾಗಿ CID DIG ಆಗಿರ್ತಕ್ಕಂಥ ಭೀಮಾಶಂಕರ್ ಗುಳೇದ್ ಇವತ್ತು ಬೆಳಗಾವಿಗೆ ಬರ್ತಾ ಇದ್ದಾರೆ. ಜೊತೆಗೆ ನಿನ್ನೆ ಅಷ್ಟೇ ಒಂದು CID DYSP ನೇತೃತ್ವ ತಂಡ ಕೂಡ ಬಂದಿತ್ತು, ಒಂದಿಷ್ಟು ಪ್ರಾಥಮಿಕ ಮಾಹಿತಿಯನ್ನು ಕೂಡ ಕಲೆ ಹಾಕಿತ್ತು. ಇವತ್ತು CID ತಂಡ ಏನಿದೆ ಶಿವಾನಂದ್ ನಿಲ್ಲನ್ ಕೂಡ ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆ ಇದೆ. ಅಥವಾ ಇವತ್ತೇ ಪ್ರಕರಣ ಹಸ್ತಾಂತರ ಆಗುತ್ತಾ ಅಥವಾ 5 ದಿನಗಳ ಬಳಿಕ ಒಂದು ಪ್ರಕರಣ ಹಸ್ತಾಂತರ ಆಗುತ್ತಾ ಅನ್ನೋಂಥ ಕುತೂಹಲ ಇರ್ತಕ್ಕಂಥದ್ದು. ಯಾಕಂದರೆ ಪ್ರಮುಖವಾಗಿ ಹೇಳ್ಬೇಕಂದ್ರೆ CID ಪೊಲೀಸರು ಕೂಡ ಕಸ್ಟಡಿ ಪಡಿಬೇಕಂದ್ರೆ ನ್ಯಾಯಾಲಯದಿಂದ ಅನುಮತಿ ಪಡೆದುಕೊಳ್ಬೇಕಾಗುತ್ತೆ. ಹಾಗಾಗಿ ಸೋಮವಾರ ಈ ಒಂದು ಪ್ರಕ್ರಿಯೆಗಳು ಪೂರ್ಣಗೊಂಡ ಬಳಿಕ ಒಂದು ಕಸ್ಟಡಿ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಅನ್ನೋಂಥ ಮಾತನ್ನು ಹೇಳುವಂಥದ್ದು. ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು ನೀತಿ, ಇಡೀ ಪ್ರಕರಣ ಇಲ್ಲಿವರೆಗೂ ಕೂಡ ಯಾರದೇ ಒಬ್ಬನೇ ಒಬ್ಬ ಹಣ ಹೂಡಿಕೆ ಮಾಡಿದಂಥವರು ಯಾರೂ ಕೂಡ ಇಲ್ಲಿ ದೂರನ್ನು ಕೊಟ್ಟಿಲ್ಲ. ಇದೆಲ್ಲವೂ ಕೂಡ ಜಿಲ್ಲಾಡಳಿತ ಸೋಮೋಟೋ ಆಗಿ ಒಂದು ಪ್ರಕರಣದ ತನಿಖೆ ನಡೆಸಿದೆ. ಈ ಒಂದು ಪ್ರಕರಣ ತನಿಖೆ ನಡೆಸೋಕ್ಕೂ ಮೂಲ ಕಾರಣ ಏನಂದರೆ ಶಿವಾನಂದ್ ನಿಲ್ಲನ್ ಕಳೆದ 6 ತಿಂಗಳಿಂದ ಒಂದಿಷ್ಟು ಸಾರ್ವಜನಿಕ ಸಭೆ ಸಮಾರಂಭಗಳು ಕಾಣಿಸ್ತಾ ಇದ್ದ ಕೆಲವು ಸ್ಥಳೀಯ ಸಂಘ ಸಂಸ್ಥೆಗಳ ಮೂಲಕ ಒಂದು ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಶಿವಾನಂದ್ ನಿಲ್ಲನ್ ಪಬ್ಲಿಕ್ ಫಿಗರ್ ಆಗಿ ಹೊರಹೊಮ್ತಾ ಇದೆ ಅಂತ ಹೇಳ್ಬೋದು. ಬೆಳಗಾವಿಯಲ್ಲಿ ಕಳೆದ ಡಿಸೆಂಬರ್ 27ರಂದು ಬೆಳಗಾವಿ ಉತ್ಸವ ಅನ್ನೋಂಥ ಒಂದು ಕಾರ್ಯಕ್ರಮ ಮಾಡ್ತಾನೆ. ಆ ಕಾರ್ಯಕ್ರಮಕ್ಕೆ ರಾಜ್ಯದ ಅನೇಕ ಒಂದು ನಟ ನಟಿಯರನ್ನು ಕರೆಸಿ ಒಂದು ಕಾರ್ಯಕ್ರಮ ಮಾಡಿರ್ತಾನೆ. ಅದಾದ ಬಳಿಕ ಇತ್ತೀಚೆಗಷ್ಟೇ ಚಿಕ್ಕಮಗಳೂರಿನ ಕಡೂರಿನಲ್ಲಿ ಒಂದು ಕಾರ್ಯಕ್ರಮ ಆಗುತ್ತೆ. ಆ ಕಡೂರಿನಲ್ಲಿ ಮಾಡಿದಂಥ ಭಾಷಣಗಳೇನಿದ್ದಾವೆ ನೀತಿ, ಆ ಮಾತುಗಳೇನಿದ್ದಾವೆ ಅದು ಎಲ್ಲೋ ಒಂದು ಕಡೆ ಸರ್ಕಾರವನ್ನು ಅಲರ್ಟ್ ಮಾಡುತ್ತೆ, ಸರ್ಕಾರದ ಏಜೆನ್ಸಿಗಳನ್ನು ಅಲರ್ಟ್ ಮಾಡುತ್ತೆ. ಯಾಕಂದರೆ ಆ ವೇದಿಕೆಯಲ್ಲಿ ನಿಂತುಕೊಂಡು ಪ್ರಮುಖವಾಗಿ ಶಿವಾನಂದ್ ನಿಲ್ಲನ್ ಹೇಳುವಂಥದ್ದು ಏನಂದರೆ ಈ ದೇಶದಲ್ಲಿ ರಾಕ್ಷಸರು ತುಂಬಿದ್ದಾರೆ, ಹಾಗಾಗಿ ನನ್ನ ಹತ್ರ ಒಂದು ದೊಡ್ಡ ಸಾಮ್ರಾಜ್ಯವೇ ಕಟ್ಟಿದ್ದೀನಿ, 15,000 ಬಂದೂಕುಗಳಿದ್ದಾವೆ ಅನ್ನೋಂಥ ಒಂದು ಹೇಳಿಕೆಯನ್ನು ಕೊಡ್ತಾನೆ. ತದನಂತರ ಈ ರಾಜ್ಯದ ಮುಖ್ಯಮಂತ್ರಿ ಆಗಲೇ
2028ಕ್ಕೆ. ಯಾಕಂದರೆ ವಿಧಾನಸಭಾ ಮತಕ್ಷೇತ್ರದಲ್ಲಿ ಗೆಲ್ಲೋದಕ್ಕೆ ಯಾವುದೇ ರೀತಿಯ ಒಂದು ಸಮಸ್ಯೆ ಇಲ್ಲ ಅನ್ನೋ ರೀತಿ, ಅಂದರೆ 2024 ಮತಕ್ಷೇತ್ರವನ್ನು ಕೂಡ ಗೆಲ್ಲೋದು ಚಿಟಿಕೆ ಹೊಡೆಯುವಷ್ಟರಲ್ಲಿ ಗೆಲ್ತೀನಿ ಅನ್ನೋ ಅರ್ಥದಲ್ಲಿ ಆತ ಒಂದು ಮಾತನಾಡುವಂಥದ್ದು, ಅದೇನು ದೊಡ್ಡ ಏನು ಕರಾಮತ್ತೇನು ಅನ್ನುವಂಥ ಒಂದು ಮಾತುಗಳಾಡುವಂಥದ್ದು. ಇವೆಲ್ಲವೂ ಕೂಡ ಏನಂದರೆ ಪೊಲೀಸ್ ಇಲಾಖೆಯನ್ನು ಅಲರ್ಟ್ ಮಾಡುತ್ತೆ. ಹಾಗಾದರೆ ಈ ಶಿವಮ್ ಅಸೋಸಿಯೇಟ್ಗೆ ಹಣ ಹರಿದು ಬರ್ತಾ ಇರ್ತಕ್ಕಂಥದ್ದು ಎಲ್ಲಿ, ಈತನ ಹಿನ್ನೆಲೆ ಏನು ಅನ್ನೋದು ಕೆದಕಲು ಹೋದಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂಥ ಒಬ್ಬ ಐಸ್ ಕ್ರೀಮ್ ಮಾರ್ತಿದ್ದಂಥವನು, ಆಟೋ ಡ್ರೈವರ್ ಆಗಿರ್ತಕ್ಕಂಥವನು ಇಷ್ಟು ದೊಡ್ಡ ಮಟ್ಟಿಗೆ ಒಂದು ಹಣ ಹೂಡಿಕೆ ಯಾವ ರೀತಿ ಸಂಗ್ರಹ ಮಾಡಿದ್ದಾನೆ. ಯಾಕಂದರೆ 4 ಬ್ಯಾಂಕ್ ಖಾತೆಗಳನ್ನು ಇಲ್ಲಿ ಈಗಾಗಲೇ ಸೀಸ್ ಮಾಡಲಾಗಿದೆ ನೀತಿ. ಆ 4 ಬ್ಯಾಂಕ್ ಖಾತೆಗಳಲ್ಲಿ ಏನು ಈ ಸದ್ಯಕ್ಕೆ ನೂರಾರು ಕೋಟಿ ರೂಪಾಯಿ ಇದ್ದಾವೆ ಅನ್ನೋಂಥ ಮಾಹಿತಿ ಇರ್ತಕ್ಕಂಥದ್ದು. ಎಲ್ಲಿ ಕೂಡ ಮಾಹಿತಿಯನ್ನು ಬಹಿರಂಗಪಡಿಸಿಲ್ಲ. ಆದರೆ ಏನು ಶಿವಮ್ ಅಸೋಸಿಯೇಟ್ ಕಚೇರಿ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ 50 ಕೋಟಿ ರೂಪಾಯಿ ಮೌಲ್ಯದಷ್ಟು ಏನು ಹೂಡಿಕೆಯ ಮಾಹಿತಿಗಳು ಸಿಕ್ಕಿದ್ದಾವೆ, ನಮಗೆ ದಾಖಲೆ ಸಿಕ್ಕಿದ್ದಾವೆ ಅನ್ನೋಂಥ ಮಾಹಿತಿ ಇರ್ತಕ್ಕಂಥದ್ದು. ಜೊತೆಗೆ ಯಾವುದೇ ರೀತಿಯ RBI ನಿಯಮಗಳನ್ನು ಪಾಲಿಸಿಲ್ಲ, ಯಾವುದೇ ರೀತಿಯ ಲೈಸೆನ್ಸ್ ಕೂಡ ಹೊಂದಿಲ್ಲ ಅನ್ನೋಂಥ ಮಾಹಿತಿ ಕೂಡ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ತನಿಖೆ ಚುರುಕು ಪಡೆದುಕೊಂಡಿದೆ. ಇವತ್ತು ಕೂಡ ಏನು ಶಿವಾನಂದ ನಿಲ್ಲನ್ ಅವ್ರನ್ನ ಮತ್ತಷ್ಟು ಮಜರಿಗೆ ಕರ್ಕೊಂಡು ಹೋಗುವಂಥ ಸಾಧ್ಯತೆ ಇರ್ತಕ್ಕಂಥದ್ದು ಮತ್ತು CID DIG ಕೂಡ ಶಿವಾನಂದ ನಿಲ್ಲನ್ ಅವ್ರನ್ನ ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆ ಇದೆ ನೀತಿ. ಓಕೆ, ಥ್ಯಾಂಕ್ ಯು ಶುದ್ಧ ತಮ್ಮೆಲ್ಲ ಡೀಟೇಲ್ಸ್ಗೆ.